ಮಗಳದು ಮದುವೆ ಆಯ್ತು ಒರಿಸ್ಸಾದಲ್ಲಿ 23 ನವೆಂಬರ್ಕ್. ನಾವು ಇಲ್ಲಿ ರಿಸೆಪ್ಷನ್ ಮಾಡ್ಬೇಕಂತ 3 ಡಿಸೆಂಬರ್ ಇಟ್ಕೊಂಡಿದ್ವಿ ಗುಜರಾತ್ ಭವನ್ ಅಲ್ಲಿ. ಅವರು ಬರೋದಿತ್ತು ಡಿಸೆಂಬರ್ 2 ತಾರೀಕಿಗೆ ಸಂಜೆ ಮಠ ಬರ್ತೇನಂತ ಇತ್ತು ಅದು. ನಾವು ಕೇಳಿದಾಗ ಡಿಲೇ ಐತೆ ಅಂತ ಹೇಳಿದ್ರು ಫ್ಲೈಟ್. ಆಮೇಲೆ ನಾವು ನಮ್ಮ ಕೆಲಸ ನೋಡ್ಕೊಂತ ಮಾಡ್ತಿದ್ವಿ. ಒಂದ್ ಫಂಕ್ಷನ್ ಮಾಡಿದ್ವಿ, ಅವ್ರ ವೆಲ್ಕಮ್ ಸಲುವಾಗಿ ಅಲ್ಲೇ ಫಂಕ್ಷನ್ ಮಾಡಾಕಂತ ಎಲ್ಲಾ ರೆಡಿ ಮಾಡಿದ್ವಿ. ಆದ್ರೂ ಅವ್ರದ್ದು ಡಿಲೇ ಅಂತ ಬರ್ತಾ ಇದ್ದು. ಏನಾರಾಗ್ಲಿ ಈಗ ಫಂಕ್ಷನ್ ನಡೀತಾ ಇದೆ, ಅದೇ ನಡಿಲಿ ಅಂತ ಅದು ಮುಗೀತು. ಆಮೇಲೆ ರಾತ್ರಿ 12 ಗಂಟೆಗೊಮ್ಮೆ ಇನ್ನೂ ಡಿಲೇ ಇದ 2 ಗಂಟೆಗೆ ಅದ ಅಂತ ಹೇಳಿದ್ರು. ಮತ್ತೆ 4 ಗಂಟೆಗೆ ಒಮ್ಗಿಲೆ ಸಡನ್ ಅಲ್ಲಿ ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿದ್ರು. ಆವಾಗ ನಮಗ ಬಹಳ ಧಕ್ಕೆನೂ ಆಯ್ತು. ಏನ್ ಮಾಡ್ಬೇಕು ಈಗ? ಫಂಕ್ಷನ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ, ಸ್ಟೇಜ್ ಎಲ್ಲ ಡೆಕೋರೇಟ್ ಆಗಿದೆ, ಅಡಿಗೆ ಎಲ್ಲ ಸಿದ್ಧತೆ ಆಗಿದೆ. ಆಮೇಲೆ ಮಂದಿ ನಮ್ಮ ರಿಲೇಷನ್ಸ್ ಎಲ್ಲ ಊರಿಂದ ಬಂದಿದ್ದಾರೆ, ಅವ್ರು ಎಲ್ಲ ಭೇಟ ಆಗ್ಬೇಕು ಅಂತ ಬಂದಿದ್ದಾರೆ. ಏನ್ ಮಾಡ್ಬೇಕು ಅಂತ ನಾವು ವಿಚಾರ ಮಾಡಿ ಆನ್ಲೈನ್ ಸ್ಕ್ರೀನ್ ವ್ಯವಸ್ಥೆ ಮಾಡಿ ಅಲ್ಲಿಂದ ಅವ್ರಿಗೆ ಶುಭಾಶಯ ಹೇಳಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಅದು ಒಟ್ಟು ಫಂಕ್ಷನ್ ಎಲ್ಲ ಮುಗಿಸಿದ್ವಿ. ಈ ತರ ಆಗತ್ತಂತ ನಮಗ್ ಮನಸ್ಸಿನಲ್ಲಿ ಕನಸಿನಲ್ಲಿ ಇದ್ದಿದ್ದಿಲ್ಲ. ಈ ತರ ಯಾವ್ದು ಆಗ್ಬಾರ್ದು, ಬಹಳ ಕಷ್ಟ ಆಗತ್ತೆ. ತಾಯಿ ತಂದೆಗೆ ಎಲ್ಲ ಕನಸಿರ್ತದಲ್ಲ, ಎಲ್ಲ ಮಾಡ್ಬೇಕು. ಮತ್ತ ನಮ್ಮ ಮಗಳು ಎಲ್ಲ ಈ ಟೈಪ್ ಬೇಕು ಅಂತ ಎಲ್ಲ ತಾನ ವಿಚಾರ ಮಾಡಿ ಡೆಕೋರೇಟ್ ಮಾಡ್ಲಿಕ್ಕೆ ಹೇಳಿದ್ವು. ಎಲ್ಲ ನಾವು ಆ ಟೈಪ್ ಎಲ್ಲ ಮಾಡಿದ್ವಿ. ಆಕಿನ ಬಂದಿದ್ದಿಲ್ಲಲ್ಲ, ಬಾಳ ದುಃಖ ಆಯ್ತು. ಈಗ ಭುವನೇಶ್ವರದಿಂದ ಈಗ ಬಂದಿದ್ದಾರೆ ಅವರು ಬೆಂಗಳೂರಿಗೆ ಇವತ್ತಿಂದ ಫ್ಲೈಟ್ಗೆ. ಒಂದೇ ಭಾರತ್ ಇದು ಮಾಡಿ ರಾತ್ರಿ 8 ಗಂಟೆ ಮಟ ಹುಬ್ಬಳ್ಳಿಗೆ ಬರ್ತಾರೆ. ಇಬ್ರು ಬರ್ತಾರೆ. ಮಂದಾಕಿನಿ ಅನಿಲ್ ಕುಮಾರ್ ಕ್ಷೀರಸಾಗರ್.